ನಿಜವಾಗಿ ನೀವು ತಿಳಿದುಕೊಳ್ಳ್ರಿ, ದೇವರು ನಿಮಗೋಸ್ಕರ ಕೊಟ್ಟಿರುವಂಥ ವಾಗ್ದಾನ ನಿಮಗಾಗಿ ಮಾತ್ರ ಅದನ್ನು ಕೊಟ್ಟಿದ್ದಾನೆ. ನಿಮ್ಮ ಜೀವಿತದಲ್ಲಿ ಒಂದು ಕ್ರಿಯೆಯನ್ನು ನಡೆಸುವುದಕ್ಕಾಗಿ ಮಾತ್ರ ಆ ವಾಗ್ದಾನವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಆ ವಾಗ್ದಾನದ ಫಲವನ್ನು ನೀವು ಪಡೆದುಕೊಳ್ಬೇಕಾದ್ರೆ ನಾವು ತಾಳ್ಮೆಯುಳ್ಳವರಾಗಿ ನಾವು ಕಾಣಲ್ಪಡಬೇಕು. ಉಪದ್ರವಗಳಲ್ಲಿ ಖಂಡಿತವಾಗಿ ನಾವು ತಾಳ್ಮೆ ಬಹಳ ಬಹಳ ಮುಖ್ಯ. ಈ ಉಪದ್ರವದಲ್ಲಿ ನಾವು ತಾಳ್ಮೆಯನ್ನು ಸಹಿಸಿಕೊಳ್ಳುವಾಗ ಒಂದು ರಕ್ಷಣೆಯನ್ನು ನಾವು ಪಡೆದುಕೊಳ್ಳುವವರಾಗಿ ಕಾಣಲ್ಪಡ್ತೇವೆ. ಎರಡನೇದಾಗಿ ವಾಗ್ದಾನದ ಫಲಗಳನ್ನು ನಾವು ಪಡೆದುಕೊಳ್ಳುವವರಾಗಿ ಕಾಣಲ್ಪಡ್ತೇವೆ. ನಿಜವಾಗಿ ದೇವರು ಆ ರೀತಿಯಾದಂಥ ಮಹತ್ತಾದ ಕಾರ್ಯಗಳನ್ನ ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಆತನು ಮಾಡುವವನಾಗಿ ಕಾಣಲ್ಪಡ್ತಾನೆ. ಕ್ರಿಸ್ತನ ನಿಮಿತ್ತ ಉಪದ್ರವಗಳು ಬರ್ತಾ ಇದೆಯಾ, ಅದರ ಕುರಿತಾಗಿ ನೀವು ಯೋಚನೆಯೇ ಪಡಬೇಡಿ. ದೇವರು ನಿಮ್ಮ ಪಕ್ಷವಾಗಿದ್ದು ನಿಮಗೋಸ್ಕರ ಯುದ್ಧ ಮಾಡುವವನಾಗಿ ಕಾಣಲ್ಪಡ್ತಾನೆ. ಆದರೆ ಲೋಕದಲ್ಲಿ ನಿಮಗೆ ಬರುವಂಥ ಉಪದ್ರವಗಳಿಗೆ ನೀವು ಎಚ್ಚರಿಕೆಯಾಗಿಯೂ ತಾಳ್ಮೆಯುಳ್ಳವರಾಗಿ ಕಾಣಲ್ಪಡುವಾಗ ಖಂಡಿತವಾಗಿಯೂ ದೇವರು ನಿಮಗಾಗಿ ನಿಮ್ಮ ಪರವಾಗಿ ಇದ್ದು ಮಹತ್ತಾದ ಕಾರ್ಯಗಳನ್ನ ಆತನು